ICS ಪಾಡ್ಕಾಸ್ಟ್ ಕಡೆಯಿಂದ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಶ್ರೀಕಾಂತ್ ಕಾಜಿ. ಇಂದು ನಾನು ನಿಮಗೆ ಹೇಳುತ್ತಿರುವಂತಹ ಒಂದು ಸುಂದರವಾದ ಕತೆ ಬಂದು ಕ್ರಾಂತಿವೀರ ದಿನಪತ್ರಿಕೆ ವಿಜಯಪುರ ಇವರ ಮುದ್ರಣದಲ್ಲಿ ಬರೆದಂತಹ ಸಾಹಿತಿಗಳು ಬಂದು ಶರೀಫ್ ಚಿಗಳ್ಳಿ ಹುಬ್ಬಳ್ಳಿಯವರು ಬರೆದಂತಹ ಸುಂದರವಾದ ಕತೆ ಇದು. ಒಮ್ಮೆ ತಂದೆ ಮತ್ತು ಮಗ ನಗರಕ್ಕೆ ಹೋಗಿರ್ತಾರ. ನಗರಕ್ಕೆ ಹೋದ ಸಂದರ್ಭದಲ್ಲಿ ತಂದೆ ಹತ್ರ ಇದ್ದ ದುಡ್ಡಿನಲ್ಲಿ ಸಾಮಗ್ರಿಗಳೆಲ್ಲ ಖರೀದಿ ಮಾಡ್ತಾರ. ಖರೀದಿ ಮಾಡ್ಕೊಂಡು ಬರುವಾಗ ದಾರಿಯಲ್ಲಿ ಮಗ ಒಂದು ಸೈಕಲ್ ಅಂಗಡಿ ನೋಡ್ತಾನ. ಸೈಕಲ್ ಅಂಗಡಿ ನೋಡಿ ಅಪ್ಪನ ಜೊತೆಗೆ ಹಠ ಹಿಡಿತಾನ. ಅಪ್ಪ ನನಗೆ ಸೈಕಲ್ ಬೇಕು, ಅಪ್ಪ ನನಗೆ ಸೈಕಲ್ ಬೇಕು ಅಂತ ಹಠ ಮಾಡ್ತಾನ. ತಂದೆ ಹತ್ರ ದುಡ್ಡು ಇರಲ್ಲ. ತಂದೆ ಪರಿಸ್ಥಿತಿ ತಿಳಿ ಹೇಳೋ ಬದಲು ತಂದೆ ಏನ್ ಮಾಡ್ತಾರಂದ್ರ ಮಗನಿಗೆ ಸೈಕಲ್ ಇಸ್ಕೊಡೋ ಬದಲು ತಂದೆ ಮಗನಿಗೆ ಏನ್ ಮಾಡ್ತಾರಂತಂದ್ರ, ನಾನು ಕಳುವು ಮಾಡ್ತಾನೆ ಕೊಡ್ತೀನಿ ಸೈಕಲ್ ಮಗ ಅಂತ ಹೇಳಿರ್ತಾರೆ. ಈ ಮಾತು ಮಗನ ಮೇಲೆ ಬಹಳ ಪರಿಣಾಮ ಬೀರ್ತದ. ಮಗನಿಗೆ ಸೈಕಲ್ ಬೇಕಂತ ಹಠ ಇದ್ದಿದ್ದಿರ್ತದ. ಮಗ ಏನ್ ಮಾಡ್ತಾನಂತಂದ್ರ ಮುಂದೆ ಬಂದು ನಗರಕ್ಕೆ ಹೋಗಿ ದುಬಾರಿ ಸೈಕಲ್ ಏನ್ ಮಾಡ್ತಾನ, ಕಳ್ತನ ಮಾಡ್ಕೊಂಡು ಬರ್ತಾನ. ಕಳ್ತನ ಮಾಡ್ಕೊಂಡು ಬಂದಾಗ ತಂದೆ ಮಗನಿಗೆ ತಿಳಿ ಹೇಳೋ ಬದಲು, ಮಗ ಇದು ತಪ್ಪದ, ಹಿಂಗ್ ಮಾಡಬಾರ್ದು ಅಂತ ತಿಳಿ ಹೇಳೋ ಬದಲು ತಂದೆ ಸುಮ್ಮನಾಗಿ ಬಿಡ್ತಾರ. ತಂದೆ ಏನು ಅಲ್ಲಿಲ್ಲ ಅಂತ ಮಗ ಏನ್ ಮಾಡ್ತಾನಂದ್ರ ಕಳ್ತನನೇ ವೃತ್ತಿ ಮಾಡ್ಕೊಂಡು ಮುಂದೆ ದೊಡ್ಡ ದೊಡ್ಡ ಕಾರು, ಬೈಕು, ATM ಮತ್ತೆ ಅಂಗಡಿಗಳು ಎಲ್ಲ ಕಳ್ತನ ಮಾಡ್ಲಿಕ್ಕೆ ಶುರು ಮಾಡ್ತಾನ. ಅದೇ ಅವನಿಗೆ ಹವ್ಯಾಸ ಆಗ್ಬಿಡ್ತದ. ಮುಂದೆ ಒಂದು ದಿನ ಅಂತಾರಾಷ್ಟ್ರೀಯ ಕಳ್ಳರ ಜೊತೆಗೆ ಸೇರಿ ದೊಡ್ಡ ದೊಡ್ಡ ಕಳ್ತನ ಮಾಡ್ಲಿಕ್ಕೆ ಶುರು ಮಾಡ್ತಾನ. ಹಿಂಗೆ ಕಳ್ತನ ಮಾಡ್ತಾ ಮಾಡ್ತಾ ಸಾಕ್ಷ್ಯ ನಾಶ ಮಾಡ್ಲಿಕ್ಕೆ, ಕೊಲೆ ಮಾಡ್ಲಿಕ್ಕೂ ಶುರು ಮಾಡ್ತಾನ. ಒಂದು ಕೇಸಲ್ಲಿ ಅವನು ಸಿಕ್ಕು ಬೀಳ್ತಾನ. ಸಿಕ್ಕು ಬಿದ್ದು ಮುಂದೆ ನ್ಯಾಯಾಲಯದಲ್ಲಿ ಜಡ್ಜ್ ಸಾಹೇಬರು ಅವನಿಗೆ ಗಲ್ಲು ಶಿಕ್ಷೆ ಕೊಡ್ತಾರ. ಗಲ್ಲು ಶಿಕ್ಷೆ ಕೊಟ್ಟಾಗ ಮಗನಿಗೆ ಕೊನೆಯ ಆಸೆ ಏನಂತ ಕೇಳ್ತಾರ. ಆಗ ಮಗ ಹೇಳ್ತಾನ, ನಮ್ಮ ತಂದೆ ಜೊತೆಗೆ ನನಗ ಭೇಟಿ ಮಾಡ್ಬೇಕು, ನನ್ನ ತಂದೆ ಜೊತೆಗೆ ನಾನು ಮಾತಾಡ್ಬೇಕು ಅಂತ ಅವನ್ ಕೊನೆ ಆಸೆ ಹೇಳ್ತಾನ. ಅವಾಗ ತಂದೆಗೆ ಕರ್ಕೊಂಡ್ ಬರ್ತಾರ. ತಂದೆ ಮಗ ಭೇಟಿ ಆದಾಗ ಮಗ ತಂದೆಗೆ ಹೇಳ್ತಾನ, ತಂದೆ ನೀನು ಅವತ್ತು ನಾ ಮಾಡಿದ ಒಂದು ಸಣ್ಣ ತಪ್ಪು, ಸೈಕಲ್ ಕದ್ಕೊಂಡ್ ಬಂದಾಗ ನನಗ ಒಂದು ಕಿವಿ ಮೇಲೆ ಹೊಡೆದು ಇದು ತಪ್ಪದ, ಹಿಂಗ್ ಮಾಡಬಾರ್ದಂತ ನೀನು ಅವಾಗೇ ಹೇಳ್ತಿದ್ದಂದ್ರ ತಂದೆ, ನಾನು ಎಲ್ಲರ ಹಂಗ ಸ್ಕೂಲಿಗೆ ಹೋಗಿ ನಾನು ವಿದ್ಯಾವಂತ ಆಗ್ತಿದ್ದ, ಇಂಜಿನಿಯರು ಡಾಕ್ಟರು ಆಗ್ತಿದ್ದ, ನಾನು ಕಳ್ತನ ಮಾಡ್ತಾ ಇರ್ಲಿಲ್ಲ. ಇವತ್ತು ನನ್ನ ಗಲ್ಲು ಶಿಕ್ಷೆಗೆ ತಂದೆ ನೀನೇ ಕಾರಣ ಅಂತ ಮಗ ಏನ್ ಮಾಡ್ತಾನಂದ್ರ ತಂದೆಗೆ ದೂರ್ಲಕ್ಕೆ ಶುರು ಮಾಡ್ತಾನ. ತಂದೆ ತಾಯಿಗಳು ಮಕ್ಕಳಿಗೆ ಜನ್ಮ ನೀಡಿದ್ರೆ ಅಷ್ಟೇ ಸಾಲದು, ಅದರ ಜೊತೆಗೆ ಒಳ್ಳೆ ನೀತಿ ಶಿಕ್ಷಣ, ಒಳ್ಳೆ ಸಂಸ್ಕೃತಿ, ಒಳ್ಳೆ ಜ್ಞಾನ ಕೊಡ್ಬೇಕಂತ ತಂದೆ ಆದವ ಪರಿತಪ್ಪಿಸಿದ. ಒಳ್ಳೆ ವಿದ್ಯೆ ಬುದ್ಧಿ ಕಲಿಸೋದು ಅಷ್ಟೇ ಇಂಪಾರ್ಟೆಂಟ್ ಅಲ್ಲ, ಅದ್ರ ಜೊತೆಗೆ ಯಾವುದನ್ನ ಮಾಡಬೇಕು, ಯಾವುದನ್ನ ಮಾಡಬಾರದು, ಯಾವ್ದು ಒಳ್ಳೇದ್ದು ಯಾವ್ದು ಕೆಟ್ಟದ್ದು ಅನ್ನೋದು ತಿಳಿಸೋದು ತುಂಬಾ ಇಂಪಾರ್ಟೆಂಟ್ ಅಂತ, ತುಂಬಾ ಮುಖ್ಯ ಅಂತ ಮಗ ತಂದೆಗೆ ಹೇಳಿರ್ತಾನ.